ಅಜ್ಜಿ ಹೇಗಿದ್ದೀರಿ? ನಿಮಗೇನು ನೆಮ್ಮದಿಯಾಗಿ ಮಲಗಿಬಿಟ್ಟಿದ್ದೀರಿ. ನಾನು ನೋಡಿ ಜಾನ್ವಿಯವ್ರನ್ನ ಹುಡುಕಿ ಹುಡುಕಿ ಸುಸ್ತಾಗಿ ಹೋಗಿದ್ದೀನಿ ಅಜ್ಜಿ. ಅದಕ್ಕೆ ಈ ಕಡೆ ಬರೋಕ್ಕಾಗಲಿಲ್ಲ, ಬಿಸಿ ಇದ್ನಲ್ಲ. ಸರಿ, ಈಗ ಬಂದಿದ್ದೀನಲ್ಲ. ನೀವು ನನ್ನ ತುಂಬ ಮಿಸ್ ಮಾಡ್ಕೊಂಡಿರ್ಬೇಕು ಅಲ್ವಾ ಅಜ್ಜಿ? ಮಿಸ್ ಮಾಡ್ಕೊಂಡಿರ್ತೀರಿ, ಯಾಕೆಂದ್ರೆ ನಿಮ್ಗೆ ಹೀಗೆ ನೆಮ್ಮದಿಯಾಗಿ ಮಲಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾನೇ ಅಲ್ವಾ? ನೋಡಿ ಅಜ್ಜಿ, ನಿಮ್ಗೆ ಆವತ್ತಿಂದ ಇವತ್ತಿನವರೆಗೂ ಒಂದ್ಸಲಿನೂ ಎಚ್ಚರನೇ ಆಗಿಲ್ವಾ? ಆಗಲೂಬಾರ್ದು. ನಾನು ನಿಮ್ಮ ಮುಂದೆ ಇದ್ದಾಗ ಮಾತ್ರ ನಿಮಗೆ ಪ್ರಜ್ಞೆ ಬಂದ್ಬಿಡ್ಬೇಕು. ಅಷ್ಟರಲ್ಲಿ ಚಿನ್ನು ಮರಿ ನಂಗೆ ಸಿಕ್ಬಿಡ್ಬೇಕು. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಏನು ಹೇಳೋಣ ಅಜ್ಜಿ? ಅಜ್ಜಿ ಈಗ ನೋಡಿ, ಜಾನ್ವರಿ ಏನಾದರೂ ನಂಗೆ ಸಿಕ್ಬಿಟ್ರೆ ನಿಮ್ಗೆ ಒಂದು ದೊಡ್ಡ ಪಾರ್ಟಿ ಕೊಡಿಸ್ಬಿಡ್ತೀನಿ ಅಜ್ಜಿ. ಇದೇನಪ್ಪ, ಸತ್ತೋಗಿರೋರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಗೊಂದು ಸಿಹಿ ಸುದ್ದಿ ಕೊಡ್ಲಾ ಅಜ್ಜಿ? ಚಿನ್ನು ಮರಿ ಅಂದರೆ ನಿಮ್ಮ ಮೊಮ್ಮಗಳು. ಎಲ್ಲರೂ ಅಂದ್ಕೊಂಡಿದ್ದಾರೆ ಅವ್ರು ಸತ್ತು ಹೋಗಿದ್ದಾರೆ, ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾರೆ, ಶಾಶ್ವತವಾಗಿದ್ದ ಹೋಗಿದ್ದಾರೆ, ನಮ್ಗೆ ಯಾವತ್ತೂ ಮತ್ತೆ ಸಿಗೋದಿಲ್ಲ ಅಂತ. ಅದೆಲ್ಲ ಸುಳ್ಳು ಅಜ್ಜಿ. ಚಿನ್ನು ಮರಿ ಇನ್ನೂ ಬದುಕಿದ್ದಾರೆ. ಅತ್ತೆಯವರು ಅವ್ರು ನಿಜವಾಗ್ಲೂ ಬಂದೇ ಇಲ್ಲ, ಅದೆಲ್ಲ ಅವ್ರ ಕನಸು ಅಂತ ಅನ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಚಿನ್ನು ಮರಿ ಇಲ್ಲಿಗೆ ಬಂದು ಹೋಗಿದ್ದಾರೆ ಅಜ್ಜಿ. ನೋಡಿ, ಚಿನ್ನು ಮರಿ ಅಂದರೆ ನನಗೆ ಪ್ರಾಣ ಅಂತ ನಿಮಗೆ ಗೊತ್ತು. ಯಾವಾಗಲೂ ನನ್ನ ಕಣ್ಣುಗಳು ಅವ್ರನ್ನ ಹುಡುಕ್ತಾನೆ ಇರುತ್ತೆ. ಅದಕ್ಕೆ ಅಲ್ವಾ ಇವಾಗ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನನಗೆ ಗೊತ್ತಾಗಿರೋದು. ಅಜ್ಜಿ, ಈ ಚಿನ್ನು ಮರಿ ಗೂಬೆ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ. ಅವ್ರ ನೆರವಿಂದ ನನ್ನಿಂದ ದೂರ ಹೋಗಿ ಎಲ್ಲೋ ಮರೆಯಾಗಿದ್ದಾರೆ ಅಜ್ಜಿ. ಆದರೆ ಎಷ್ಟು ದಿನ ಅಂತ ಹೀಗೆ ಇರ್ತಾರೆ? ನಾನು ಅವ್ರನ್ನ ಹಾಗೆ ಬಿಡೋನಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ? ಏನೇ ಆದರೂ ಕೊನೆಗೆ ಚಿನ್ನು ಮರಿ ನನ್ನ ಹತ್ರ ಬರಲೇಬೇಕು. ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಮಾತ್ರ ಏನು ಹೇಳ್ತಾನೆ ಇಲ್ವಲ್ಲ. ಜಯಂತ ಎಷ್ಟೇ ಕಷ್ಟ ಆದರೂ ಜಾನ್ವಿನ ಪಡ್ಕೋತಾನೆ. ಅವ್ರು ಸಿಕ್ಕಿದ ಮೇಲೆ ವಿಷಯ ತಿಳಿಸಕ್ಕೆ ಬರ್ತೀನಿ ಅಜ್ಜಿ. ಅಷ್ಟೊತ್ತಿಗೆ ನಿಮಗೆ ಪ್ರಜ್ಞೆ ಬಂದಿರುತ್ತೆ. ನೀವು ಎದ್ದು ನಮ್ಗೆ ಆಶೀರ್ವಾದ ಮಾಡಬೇಕಲ್ವಾ? ಅತ್ತೆ, ನೋಡಿದ್ರ ಮಾವ ಹೇಗೆ ಅವ್ರ ಪರ ವಹಿಸ್ಕೊಂಡು ಬಂದರು ಅಂತ. ಇವಾಗ ನೀವೇ ನಿಜ ಹೇಳಿ, ಅವ್ರು ಹೇಳೋದೆಲ್ಲ ನಿಮಗೆ ನಂಬೋ ಥರ ಇದೆಯಾ? ಅವ್ರು ಹೇಳಿದ್ದೆಲ್ಲ ನೀವು ನಿಜ ಅಂತ ನಂಬ್ತೀರಾ? ನನಗೇನೋ ನಂಬಿಕೆ ಬರ್ತಾ ಇಲ್ಲ. ಅವರು ಇಲ್ಲಿಗೆ ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ನನ್ನ ಪ್ರಕಾರ. ನನಗೆ ಯಾಕೋ ಈಗ ಅನುಮಾನ ಶುರು ಆಗ್ತಾ ಇದೆ ತಾನೋ. ನಿಮ್ಮ ಮಾವ ಬೇರೆ ಹೇಳಿದ್ರಲ್ಲ, ಸಂಬಳ ಇಲ್ದಿರೋ ಕೆಲಸ ಮಾಡ್ತಿದ್ದಾಳೆ ಅಂತ. ಅಲ್ಲ, ಈ ಕಾಲದಲ್ಲಿ ಯಾರು ಸಂಬಳ ಇಲ್ದಿರೋ ಕೆಲಸ ಮಾಡ್ತಾರೆ ಹೇಳು? ಇದು ಯೋಚನೆ ಮಾಡಬೇಕಾಗಿರೋ ವಿಷಯನ. ಅಲ್ಲ, ಸರಿಯಾಗಿ ಸಂಬಳ ಕೊಟ್ರೇನೆ ಸಂಬಳ ಕಮ್ಮಿ ಆಯಿತು ಅಂತ ಕೇಳೋರು ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಇವಳು ಸಂಬಳ ಇಲ್ಲದೆ ಕೆಲಸ ಮಾಡ್ತಿದ್ದಾಳೆ ಅಂದರೆ ಇದರಿಂದ ಏನೋ ಬಲವಾದ ಉದ್ದೇಶ ಇರುತ್ತೆ. ಏನಾದರೂ ಒಂದು ಅನಾಹುತ ಆಗೋಕ್ಕೆ ಮುಂಚೆ ನಾವು ಅವಳು ಬಾಯಿ ಬಿಡಿಸ್ಬೇಕು, ಆ ಅನಾಹುತನ ತಡಿಬೇಕು. ಏನು ಮಾಡೋದು? ಸಿದ್ದು, ನಾನು ಹುಡುಗರ ಕೈಲಿ ಫೋನ್ ಮಾಡಿಸ್ದೆ ಅಂತ ಬೇಜಾರೇನಲ್ಲ? ನಂಗೆ ಗೊತ್ತು ಕಲ ನಿಂಗೆ ನೋವಾಗದೆ ಅಂತ. ನೋಡು, ಹಂಗಂತ ನಾನು ಸುಮ್ಮನೆ ಇದ್ಬಿಟ್ರೆ ಇವರೆಲ್ಲ ಸೇರಿ ಅಧೋಗತಿಗೆ ತಂದುಬಿಡ್ತಾರೆ ಕಲ. ಭಾವನವ್ವ ಹೆಂಗೋ ಅವ್ರ ಅಣ್ಣನ ಮನೇಲಿ ಅವ್ರೆ ಅಂತ ಗೊತ್ತಾಗದೆ ಬೇಜಾರು ಮಾಡ್ಕೊಳ್ಳೋರು ಹಂಗಿದ್ರು ಬೇಜಾರು ಮಾಡ್ಕೋತಾರೆ, ಹಿಂಗಿದ್ರು ಬೇಜಾರು ಮಾಡ್ಕೋತಾರೆ. ಹುಡುಗರ ಕೈಲಿ ಫೋನ್ ಮಾಡಿಸಿ ಮಾತಾಡ್ಸೋದಕ್ಕಿಂತ ನೀನೇ ಅವ್ರನ್ನ ಮಾತಾಡ್ಸ್ಬಿಡಿವಂತೆ. ಬಾ, ಅವ್ರ ಮನೆ ತಗೋಗಿ ಮಾತಾಡ್ಕೊಬರ್ಮ. ಬೇಡ ಕಣ, ಮೊದಲೇ ಅವ್ರಣ್ಣ ಸರಿ ಇಲ್ಲ. ನೀನು ಬಂದರೆ ನಿನಗೂ ಏನಾದ್ರು ಅಂತಾನೆ. ಸುಮ್ಮನೆ ಅವನ ಕೈಯಲ್ಲಿ ನೀನು ಯಾಕಣ ಬಯಸ್ಕೋಬೇಕು? ಲೇ ಸಿದ್ದು, ಇಲ್ಲಿ ಜೀವನ ಸರಿ ಮಾಡೋದು ಮುಖ್ಯಕ್ಕಲ್ಲ. ಅವ್ನು ಹಂಗಂತಾನೆ ಇವ್ನು ಹಿಂಗಂತಾನೆ ಅಂತ ಅನ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನೋಡು, ಯಾರನ್ನಾರ ಜೀವನದಲ್ಲಿ ಕಳ್ಕೊಂಬಿಟ್ರೆ ಮತ್ತೆ ವಾಪಸ್ ಪಡ್ಕೊಳ್ಳೋದು ತುಂಬ ಕಷ್ಟಕಲ್ಲ.
ನೀನು ಬರದೇ ಇದ್ರೂ ಪರವಾಗಿಲ್ಲ, ನಾನೇ ಹೋಗಿ ಮಾತಾಡ್ಕೊಬತ್ತೀನಿ. ಬೇಡಣ್ಣ, ನೀನು ಹೋದರೆ ಅವ್ನು ನಿನ್ಗೇನಾರು ಅವಮಾನ ಮಾಡೇ ಮಾಡ್ತಾನೆ. ನನ್ನಿಂದ ನೀನು ಯಾಕಣ ಅವನ ಬಾಯಲ್ಲಿ ಬೈಸ್ಕೋಬೇಕು? ನಂಗೆ ಇಷ್ಟ ಇಲ್ಲ, ಬೇಡ. ಲೇ ಸಿದ್ದು, ಹಿಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಆಗೋದೇನಿಲ್ಲ. ಯಾರಾದರೂ ಒಬ್ಬರು ಮುಂದೆ ನಿಂತು ಮಾತಾಡಲೇಬೇಕು. ನಮ್ಮನೆಯವ್ರು ಯಾರು ಮಾತಾಡ್ತಾರ ಅಂದರೆ ಅವ್ರಿಗೆ ಮೊದಲೇ ಭಾವನವ್ರು ಕಂಡ್ರೇ ಆಗೋದಿಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ನೀವಿಬ್ರು ದೂರ ಮಾಡಬೇಕು ಅಂತ ಕೂತವ್ರೆ. ಈಗ ಯಾರಾದರೂ ಮುಂದೆ ನಿಂತು ಮಾತಾಡಿ ಇದನ್ನೆಲ್ಲ ಬಗೆಹರಿಸ್ಬೇಕು ಕಣಪ್ಪ. ಇದೇನಿಲ್ಲ ಸಿದ್ದು ಲವ್, ನೀನು ಬರೋದಿಲ್ಲ, ನನ್ನೂ ಹೋಗಕ್ಕೆ ಬಿಡೋದಿಲ್ಲ. ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಯ್ತದಲ್ಲ. ಅದು ಏನೇ ಆಗಲಿ ಕಣ, ಅವ್ರು ನನಗೆ ಡೈವರ್ಸ್ ಪೇಪರ್ ಕಳಿಸಿದ್ದು ತಪ್ಪೇ ಅಲ್ವೇ? ನಾನು ಅವ್ರಿಗೆ ಬೇಡ ಅಂತ ತಾನೇ ಅರ್ಥ. ನಾನೇ ಅವ್ರಿಗೆ ಬೇಡವಾದ್ಮೇಲೆ ನೀನು ಹೋದ್ರೆ ನಾನು ಹೋದ್ರೆ ಏನಣ್ಣ? ಏನು ಪ್ರಯೋಜನ ಹೇಳು? ಬಿಟ್ಬಿಡು. ಗೊತ್ತಿಲ್ಲದೆ ಏನು ಮಾತಾಡಬಾರ್ದು ಕಲ. ಅವರು ಡಿವೋರ್ಸ್ ಪೇಪರ್ ಕಳಿಸೋರೆ ಅಂತ ಆದಮೇಲೆ ನಾವು ಅದಕ್ಕೆ ಸುಮ್ಮನಿರೋಕ್ಕಾಗೋದಿಲ್ಲ. ಅದಕ್ಕೇನೋ ಉತ್ತರ ಕೊಡಲೇಬೇಕು. ಸುಮ್ಮನೆ ಬಿಡೋಕ್ಕಾಗಲ್ಲ ಕಣಪ್ಪ. ಯಾರಾದರೂ ಮುಂದೆ ನಿಂತು ಪ್ರಯತ್ನ ಪಟ್ಟು ಇದನ್ನೆಲ್ಲ ಸರಿ ಮಾಡಲೇಬೇಕು, ಮಾತಾಡಲೇಬೇಕು. ಇಲ್ಲ ಅಂದರೆ ಸಂಸಾರಗಳು ಹಾಳಾಗೋಯ್ತವೆ ಕಣೋ. ಮೊನ್ನೆ ಪಂಚಾಯತಿಲಿ ಆಗಿದ್ದು ಯಾರದ್ದು ಸರಿಯೋ ಯಾರು ತಪ್ಪೋ ನಂಗೆ ಗೊತ್ತಿಲ್ಲ. ಆದರೆ ಎಲ್ರದ್ದು ತಪ್ಪದೆ, ಎಲ್ಲರೂ ತಪ್ಪು ಮಾಡವ್ರೆ. ಈಗ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಕಲ. ಈಗ ನಿನ್ನ ಬದುಕನ್ನ ಸರಿ ಮಾಡ್ಕೊಳ್ಳೋ ಸಮಯ. ಇಂಥ ಟೈಮ್ನಾಗೆ ನೀನೊಂದು ದಿಕ್ಕು ಅವರೊಂದು ದಿಕ್ಕಾಗ್ಬಿಟ್ರೆ ಹೆಂಗ್ಲ ಸಿದ್ದು? ನೀನು ಏನಾದರೂ ಹೇಳೋಣ, ಅರೆ ನನ್ನ ಮನ್ಸಿಗೆ ಯಾಕೋ ಹೋಗೋದು ಬೇಡ ಅಂತಾನೆ ಅನಿಸೋದೆ. ಬಿಟ್ಬಿಡೋಣ ಆತಾಗೆ. ಸಿದ್ದು ಸಿದ್ದು